ರಾಮಾಯಣದಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ. ಸುಗ್ರೀವಂದು ಮತ್ತೆ ರಾಮನ್ ಮಧ್ಯೆ ಒಂದು ಕನ್ವರ್ಸೇಷನ್. ಸುಗ್ರೀವ ಬಂದ್ಬಿಟ್ಟು ರಾಮನ್ ಕೇಳ್ತಾನಂತ, ಯಾಕೆ ರಾಮ ತುಂಬಾ ಬೇಜಾರಲ್ಲಿ ಇದೆಯಾ ಅಂತ. ಆಗ ರಾಮ ಬಂದ್ಬಿಟ್ಟು ಸುಗ್ರೀವನ್ ಹೇಳ್ತಾನಂತ, ಸೀತಾಮಾತೆನ ರಾವಣ ಅಪಹರಣೆ ಮಾಡ್ಕೊಂಡು ಹೋಗಿರೋದು, ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು. ಅದಕ್ಕೆ ಸುಗ್ರೀವ ಕೇಳಿಸ್ಕೊಂಡು ಅದನ್ನ ಏನೋ ತುಂಬಾ ಈಸಿಯಾಗಿ ತಗೊಂಡು, ಇಷ್ಟೇ ತಾನೇ ರಾಮ, ಇದೆಲ್ಲ ಏನ್ ದೊಡ್ಡ ವಿಷಯನ, ನಾವೆಲ್ಲ ಇದಿರಲ್ಲ, ಕರ್ಕೊಂಡ್ ಬಂದ್ಬಿಡೋಣ ಇಷ್ಟೇ ಮಾಡ್ಕೊಂತ. ಏನೋ ಒಂಥರ ಓವರ್ ನೈಟ್ ಪ್ರೊಸೀಜರ್ ತನ, ರಾತ್ರಿ ಲಂಕಾಗ್ ಹೋಗ್ಬಿಟ್ಟು ರಾವಣನ ಡಿಫೀಟ್ ಮಾಡ್ಬಿಟ್ಟು ಏನೋ ಈಸಿಯಾಗಿ ಕರ್ಕೊಂಡ್ ಬರೋ ರೇಂಜ್ ಸುಗ್ರೀವ ಮಾತಾಡ್ತಾನಂತ. ಅದಕ್ಕೆ ರಾಮ ಕೇಳ್ತಾನಂತ ಸುಗ್ರೀವನ, ನಿಂದೇನ್ ಸುಗ್ರೀವ, ನಿಂದೇನಪ್ಪ ಕತೆ ಅಂತ. ಸುಗ್ರೀವ ಅಂದ್ರೆ ರಾಮನ್ ತರನೇ ಮೋರಲ್ಲೆಸ್ ಸೇಮ್ ಆಗಿರುತ್ತೆ ಇನ್ಸಿಡೆಂಟ್. ಅದಕ್ಕೆ ಸುಗ್ರೀವ ಅವನ್ ಸ್ಟೋರಿನ ಹೇಳ್ತಾ ರಾಮನ್ ಮುಂದೆ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನಂತ. ಸೊ ಇದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ ರಾಮಂದಂತ ಇನ್ಸಿಡೆಂಟ್ ಬರಾಗ ಸುಗ್ರೀವ ತುಂಬಾ ನೆಗ್ಲೆಕ್ಟ್ ಮಾಡ್ತಾನೆ. ಅದೇ ಸುಗ್ರೀವಂತ ಒಂದು ಇನ್ಸಿಡೆಂಟ್ ಬರಾಗ ಅವನ ವಿಚಾರನ ಅವನೇ ಹೇಳ್ಕೊಳಾಗ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನಂತೆ. ಅದೇ ತರ ನಮ್ ಸರೌಂಡಿಂಗ್ಸ್ ಅಲ್ಲಿ, ನಮ್ ಲೈಫ್ ಅಲ್ಲಿ ತುಂಬಾ ಜನ ಇದೇ ತರ ಇರ್ತಾರೆ, ಬಿಟ್ಟಿ ಅಡ್ವೈಸ್, ಫ್ರೀ ಅಡ್ವೈಸ್ ಕೊಡೋರು. ನಿನ್ಗಾಗಿತ್ತಾ ಇದೆಲ್ಲ, ನನ್ಗಾಗಿದ್ರೆ ನಾನು ಏನೋ ಮಾಡ್ಬಿಡ್ತಾ ಇದ್ದೆ, ನಾನು ಹಂಗ್ ಮಾಡ್ಬಿಡ್ತಾ ನಾನು ಹಿಂಗ್ ಮಾಡ್ಬಿಡ್ತಾ ಅಂತ. ಅದೇ ನಿಮ್ಗಾಗಿರೋ ಇನ್ಸಿಡೆಂಟ್ ಬೇರೆಯವ್ರಿಗಾಗಿದ್ರೆ ಅವ್ರ ಕೈಲಿ ತಡ್ಕೊಳಕ್ ಆಗಲ್ಲ. ಸೊ ಗೈಸ್, ಬಿ ಕೇರ್ಫುಲ್ ಆಫ್ ಸಚ್ ಕೈಂಡ್ ಆಫ್ ಪೀಪಲ್. ಈ ಫ್ರೀ ಅಡ್ವೈಸ್ ಗಳೆಲ್ಲ ಕೊಡ್ತಾರಲ್ಲ ಅಂತವ್ರಿಂದ ಸ್ವಲ್ಪ ದೂರ ಮಾಡಿ, ಪ್ಲಸ್ ಇಗ್ನೋರ್ ಮಾಡಿ. ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಡಿ.